ಅಣಬಾಂಡ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಅಣಬಾಂಡ್ ಚಿತ್ರದ ಬಗ್ಗೆ. ನಮ್ಮ ಜೊತೆಗೆ ಪುನೀತ್ ಅಂದರೆ ಅಪ್ಪು ಅವರು ಇದ್ದಾರೆ ಮತ್ತು ಸೂರಿ ಇದ್ದಾರೆ. ಸೊ ನಾವು ಈ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಅಪ್ಪು, ನಾನು ಒಂದು ಪ್ರಶ್ನೆ ಇಬ್ಬರೂ ಕೇಳಲು ಬಯಸ್ತೇನೆ. ಒಂದೇನೆಂದರೆ, ಈಗ ನಾನು ಈಗಾಗಲೇ ಹೇಳಿದೆ, ಯಾಕೆ ಎಕ್ಸ್ಪೆಕ್ಟೇಷನ್ ಅಂದರೆ ಬಿಕಾಸ್ ಆಫ್ ಜಾಕಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರಿ, ಸೂಪರ್ ಹಿಟ್ ಆಗಿತ್ತು ಅಂತ ಹೇಳಿ. ಆದರೆ ಜಾಕಿ ಅಲ್ಲ ಇದು ಮೂವಿ, ಇದು ಅಣಬಾಂಡ್ ಅಲ್ವಾ? ಸೊ ಒಬ್ಬ ಮೇಕರ್ ಪ್ರತಿ ಸಲ ಅದೇ ಮಾಡೋಕ್ಕಾಗಲ್ಲ, ಒಬ್ಬ ಆ್ಯಕ್ಟರ್ ಪ್ರತಿ ಸಲ ಅದೇ ಮಾಡೋಕ್ಕಾಗಲ್ಲ. ಸೊ ನಾಳೆ ಏನೆಲ್ಲ ಅನಿರೀಕ್ಷಿತಗಳು ಜನರಿಗೆ ಕಾಯ್ದಿವೆ, ಅಥವಾ ಹೌ ಡಿಫರೆಂಟ್ ಇಟ್ ಈಸ್ ಫ್ರಮ್ ಜಾಕಿ ಫಸ್ಟ್ ಹೇಳ್ಬೋದು? ಆಸ್ ಅನ್ ಆ್ಯಕ್ಟರ್ ಸರ್, ಅಫ್ಕೋರ್ಸ್ ಎಕ್ಸೆಪ್ಟ್ ದ ಟೀಮ್, ಸಿನಿಮಾನೇ ಬೇರೆ, 100% ಬೇರೆ. ಓಕೆ, ರೋಲ್ ಮಾಡ್ಯುಲೇಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು. ಓಕೆ, ಅಫ್ಕೋರ್ಸ್ ಡೈರೆಕ್ಟರ್ ಸೇಮ್, ಕ್ಯಾಮ್ರಾಮ್ಯಾನ್ ಅವ್ರು ಸೇಮ್, ಆ್ಯಕ್ಟರ್ ಸೇಮ್, ನಾನು ರಂಗಣ ರಘು ಅವ್ರು ಸೇಮ್, ಹರಿಕೃಷ್ಣ ಅವ್ರು ಸೇಮ್. ನನ್ನ ಪ್ರಕಾರಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಅಂದರೆ ಸೂರಿ ಸರ್ ನನ್ನ ಏನು ಡೈರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಮಾತಾಡ್ತಿರೋಂಥ ಒಂದು ಕೆಲವು ಲೈನ್ಸ್ ಇರ್ಬೋದು, ವೇ ಆಫ್ ಮೂಡ್ ಇರ್ಬೋದು, ನನ್ನ ಪ್ರಕಾರಕ್ಕೆ ಆಬ್ಸಲ್ಯೂಟ್ಲಿ ಬೇರೆ ಅಂತ ಅನಿಸುತ್ತೆ. ಓಕೆ, ಕಂಪ್ಲೀಟ್ಲಿ ಬೇರೆ. ಅಣಬಾಂಡ್ ನಿಮ್ಮೊಳಗಡೆ ಅಣಬಾಂಡ್ ಎಷ್ಟಿದ್ದಾನೆ? ಸಿನಿಮಾ ಮಾಡ್ಬೇಕಾದ್ರೆ 100% ನನ್ನ ಪ್ರಕಾರಕ್ಕೆ ಒಂದು 100% ಇದೆ. ಸೂರಿ ಸರ್ ಪ್ರಕಾರಕ್ಕೆ ನಾವು ಅವ್ರನ್ನೇ ಕೇಳಬೇಕು, ಯಾಕಂದರೆ ನನ್ನ ಪ್ರಕಾರಕ್ಕೆ ನಾನು ಒಂಥರ ಹಂಗೆ ಇದ್ದೆ ಅಂತ ಅನ್ನಿಸ್ತು. ಓಕೆ, ಬಿಕಾಸ್ ಐ ವಾಸ್ ಟ್ರೈಂಗ್, ನನ್ನ ಕೈಯಲ್ಲಿ ಏನಾಗಿರುತ್ತೆ ಅದನ್ನು ಕಂಪ್ಲೀಟಾಗಿ ಟ್ರೈ ಮಾಡ್ತೀನಿ. ಓಕೆ, ಈಗ ಅಣಬಾಂಡ್ ಎಷ್ಟಿದ್ದಾನೆ? ಈಗ ಎಲ್ಲ ಹೋಗಿ ಫುಲ್ ಟೆನ್ಷನ್ ಇದ್ದಾನೆ. ಓಕೆ, ಅಂದರೆ ಅಣಬಾಂಡ್ ಕ್ಯಾರೆಕ್ಟರ್ಸ್ ನಿಮ್ಮ ಹತ್ರ ಇದೆಯಾ ಅಂತ? ಅಣಬಾಂಡ್ ಹೇಗಿದೆ? ತರಲೆ ಮಾಡ್ಕೊಂಡಿದ್ದಾನೆ, ನೀವು ಹಾಗಿದ್ದೀರಾ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ. ಇಲ್ಲ. ಓಕೆ, ಓಕೆ, ಸೂರಿ ನೀವು ಹೇಳಿ. ಓಕೆ, ಅದು ಜಾಕಿ ಟೀಮೇ ಇದು ಕೆಲಸ ಮಾಡಿದೆ. ಅಫ್ಕೋರ್ಸ್ ನಾನೇ ಜಾಕಿ ಮಾಡಿದ್ವಿ ಎಲ್ಲ ನಮ್ಮ ಜೊತೆಲಿರೋಲ್ಲ. ನಾನು ಮೂರ್ತಿ ದಿನವೂ ಹೇಳಿದೆ, ನಾವು ಅದೇ ಥರ ದಿನ ಸಿನಿಮಾ ಮಾಡೋದಾದರೆ ಅದು ಏನಕ್ಕೆ ಮಾಡ್ಬೇಕು ತಿರ್ಗಾ ಅಂತ. ಅಫ್ಕೋರ್ಸ್ ಸರಿ, ಹಂಗಿರೋದ್ರಿಂದ ಇದು ಡೆಫಿನೆಟಾಗಿ ಯಾವುದೇ ಕಾರಣಕ್ಕೂ ಜಾಕಿ ಅನ್ಸಲ್ಲ. ನಾಳೆ ನೋಡ್ತಾರೆ ಜನ ಅದನ್ನು. ಬೇರೆ ಅಂದರೆ ಒಂದು ಭಯ ಮತ್ತು ಒಂದು ಹಾಸ್ಯದ ಮಧ್ಯೆ ತುಂಬ ಆಟ ಆಡಿದ್ದೀವಿ ಸ್ಕ್ರೀನ್ ಪ್ಲೇಯಲ್ಲಿ. ಒಂದಷ್ಟು ಸೌಂಡ್ಗಳ ಬಗ್ಗೆ ನಾನು ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಪುನೀತ್ ಅವ್ರನ್ನ ಹಿಂಗೂ ನೋಡ್ಬೋದಾ ಅನ್ನೋದ್ರ ಬಗ್ಗೆ ಒಂದಷ್ಟು ನಮಗೆ ಥ್ರಿಲ್ ಆಗೋ ಥರದ್ದು ಒಂದಷ್ಟು ಕೆಲಸಗಳಾಗಿದೆ. ಇದು ಬಾಂಡ್ ರವಿ ಅನ್ನೋನ ಒಬ್ಬನ ಕಥೆ ಆಗಿರುತ್ತೆ, ಒಂದು ರಿವೆಂಜಿಗೆ ಸಂಬಂಧಪಟ್ಟಿದ್ದ ಕಥೆ ಇದು. ಅದಕ್ಕೆ ಅಣಬಾಂಡ್ ಅನ್ನೋ ಹೆಸರು ಹೇಗೆ ಬರುತ್ತೆ ಮತ್ತು ಅದೆಲ್ಲವೂ ಕತೆ ರೂಪದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಂದು ಪುಟ್ಟು ಕತೆ ಯಾವ ರೀತಿ ಸ್ಕ್ರೀನ್ ಪ್ಲೇಲಿ ಅದನ್ನು ನೋಡ್ಕೊಂಡು ಹೋಗ್ಬೋದು ಅನ್ನೋದು. ನಾನು ಹೇಳೋಕ್ಕೆ ಇಷ್ಟಪಡೋದು, 2 ಗಂಟೆ ನಿಮ್ಮ ಜೀವನದ 2 ಗಂಟೆ ನಾನು ತೊಗೊತಿದ್ದೀನಿ, ನನ್ನ ಸಿನಿಮಾಗೆ ಬನ್ನಿ ಅಂತ ಕೇಳ್ತಿದ್ದೀನಿ ಅಂದರೆ, ನಾನು ನಿಮ್ಮ ಜೀವನದ ಅಮೂಲ್ಯವಾದ 2 ಗಂಟೆ ನಾನು ಹಾಳು ಮಾಡೋಕ್ಕೆ ಇಷ್ಟಪಡೋಲ್ಲ. ಅದು ನನ್ನದು ಇದಲ್ಲ. ನಿಮ್ಮ ಜೀವನದ 2 ಗಂಟೆ ನಾನು ಎಂಟರ್ಟೈನ್ ಮಾಡಿಬಿಡ್ತೀನಿ. ಆ ಥರದ್ದು ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಏನು ಹೇಳ್ತೀನಿ ಅದನ್ನು ನಾನು ಕೊಟ್ಟಿದ್ದೀನಿ. ಅದು ನಮ್ಮ ಟೀಮಿಂದ ಆಗಿದೆ, ಎಲ್ಲರೂ ಸೇರಿ ಆ ಕೆಲಸ ಮಾಡಿದ್ವಿ. ನನಗೆ ನೀವು ಹೇಳಿದ್ರಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದರೆ ಅದರಲ್ಲಿ ತುಂಬ ಮಾತಾಡ್ಬೋದು ಅದ್ರ ಬಗ್ಗೆ. ನೀವೇ ಆಸೆ ಮತ್ತು ಭಯ ಎರಡರ ಮಧ್ಯೆ ನಡೆಯುವಂಥದ್ದು. ಏನಿವೆ, ಇನ್ನು ಅಣಬಾಂಡ್ ಬಗ್ಗೆ ಮಾತಾಡೋದಾದರೆ, ಪುನೀತ್ ಅಣಬಾಂಡ್ ಆಗಿ ನಿಮ್ಗೆ ಹೇಗೆ ಅನಿಸಿದ್ರು? ಅಣಬಾಂಡ್ ಎಷ್ಟು ಮಟ್ಟಿಗೆ ಮೈಗೂಡಿಸ್ಕೊಂಡಿದ್ರು? ಅಣಬಾಂಡ್ ಯಾವ ಕ್ಯಾರೆಕ್ಟರ್ ನೋಡಿ ಅವ್ರನ್ನ ಅಣಬಾಂಡ್ ಅಂತ ನೀವು ಮಾಡ್ಕೊಂಡ್ರೆ? ಅಂದರೆ ಒಂದು ರಿವೆಂಜ್ ಅಂತ ತಗೊಂಡಾಗ ಅದಕ್ಕೊಂದು ಪ್ಯಾಟ್ರನ್ ಅಂತ ಮಾಡಿಕೊಂಡ್ರು. ಅಂದರೆ ಆ ಸೀರಿಯಸ್ನೆಸ್ ಬೇಕು, ಒಂದು ಶೇಡೇ ಬೇರೆ ಥರದ್ದು. ಅಂದರೆ ಡೈಲಾಗ್ ಹೇಳೋ ರೀತಿ ಬೇರೆ ಆಗಬೇಕು, ಫೈಟ್ಗಳು ಬೇರೆ ಥರ ಆಗುತ್ತೆ, ಡಿಸೈನ್ ಮಾಡಿದ್ದೇ ಬೇರೆ ಥರ ಇತ್ತು. ಸಾಂಗ್ ಪ್ಯಾಟ್ರನಲ್ಲಿ ಒಂದು ಫೈಟ್ನ ಟ್ರೈ ಮಾಡ್ತಿದ್ದೋ ನಾವು. ಅದು ಸರ್ ತುಂಬ ಧೂಳಲ್ಲಿ ಎಲ್ಲ ಫೈಟ್ ಮಾಡಬೇಕಾದ್ರೆ ಅವ್ರು ಕೇಳೋರು, ಯಾಕೆ ಅಷ್ಟೊಂದು ಲೈಟು ಅಥವಾ ಯಾಕೆ ಅಷ್ಟೊಂದು ಸನ್ಲೈಟ್ನ ಅಷ್ಟು ಬೌನ್ಸ್ ಮಾಡ್ತಿದ್ವಿ ನಾವೆಲ್ಲ ಅಂತ. ಅಂದರೆ ಶಾರ್ಟ್ ತುಂಬ ರಿಕ್ವೆಸ್ಟ್ ಮಾಡ್ತಿದ್ವಿ ಅವ್ರನ್ನ. ಅಂದರೆ ಒಂದು ಕ್ಷಣ ನಿಂತಿಂಗ್ ಹೋದ್ರೆ ಹೋಗ್ಬಿಡುತ್ತೆ, ಅಂದರೆ ತುಂಬ ಬರ್ನ್ ಆಗುತ್ತೆ. ಅದು ಫೈನಲ್ ಇವಾಗ ಆನ್ ಸ್ಕ್ರೀನ್ ನೋಡಿದಾಗ ಅದು ಯಾಕೆ ಅದನ್ನು ಆ ಪ್ಯಾಟ್ರನ್ ಟ್ರೈ ಮಾಡ್ತಿದ್ದು ಅನ್ನೋದು ಗೊತ್ತು. ಅಂದರೆ ಅಷ್ಟು ಆರ್ಶ್ ಲೈಟ್ನ ಮುಖದ ಮೇಲೆ ಹಾಕೊಂಡು ಕೆಲಸ ಮಾಡಬೇಕಾಗುತ್ತೆ ವಿತ್ ಆ್ಯಕ್ಷನ್. ಅದು ಅಂದರೆ ನಾನು ಹೇಳ್ತಿರೋದು ಮಿರರ್ನ ಕಂಟಿನ್ಯೂಸ್ ಒಂದು 8-10 ಮಿರರ್ ಒಟ್ಟೊಟ್ಟಿಗೆ ಬೌನ್ಸ್ ಆಗುತ್ತೆ. ಅಂದರೆ ಡೈರೆಕ್ಟ್ ಸನ್ನನ್ನು ರಿಫ್ಲೆಕ್ಟ್ ಮಾಡಿಬಿಡ್ತೀವಿ. ಆ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ಗಳಾಯಿತು. ಇದು ಅಂದರೆ ನಾನು ಸತ್ಯನ ಜೊತೆ ಮಾತಾಡಿದಾಗ ನಾವು ಫೈಟ್ ಅನ್ನೋದು ಮಾಡ್ತಾನೆ ಬರ್ತಿದ್ವಿ. ಇದು ಸಿನಿಮಾದಲ್ಲಿ ನಾನು ಅದನ್ನು ವರ್ಕ್ ಮಾಡ್ತಾಯಿದ್ದೀನಿ. ಸರಿ, ಜಾಕಿಲಿ ವರ್ಕ್ ಮಾಡಿ, ಜಾಕಿಲು ಫೈಟ್ಗಳ ಬಗ್ಗೆ ಮಾತಾಡ್ತೀನಿ. ನಾನು ಏನು ಮಾಡ್ಬೋದು ಮತ್ತು ನಾನು ರವಿ ವರ್ಮ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಏನು ಮಾಡ್ಬೋದು ಈ ಥರಕ್ಕೆ ಸಂಬಂಧಪಟ್ಟಂಗೆ ಸರ್ದು. ಅದರಲ್ಲಿ ನಾನು ಮಾಡ್ತೀನಿ ಅಂತ ನಿಲ್ಬೇಕಲ್ಲ, ಯಾರಾದ್ರೊಬ್ಬರು ಒಂದು ಶಾರ್ಟ್ ಹೇಳ್ತೀವಿ, ಓಕೆ, ಇಲ್ಲ ನನಗಿದು ಅಂದರೆ ಹಂಗೆ ಅವರು ಯಾವತ್ತೂ ಒಂದು ಹೆಜ್ಜೆ ಹಿಂದಕ್ಕೆ ಹೋದವ್ರು ಅಲ್ವೇ ಅಲ್ಲ. ಒಂದು ಡೂಪ್ ಶಾಟ್ ನಾವು ಟ್ರೈ ಮಾಡಲೇ ಇಲ್ಲ, ಆ ಥರದ್ದು ವರ್ಕ್ ಮಾಡಿ. ಸೊ ಇಟ್ ವಾಸ್ ಡಿಫಿಕಲ್ಟ್ ಒಂಥರ
ಫೈಟಿಂಗ್ ಸೀನು ಅಥವಾ ಅವ್ರು ಹೇಳಿದ್ದು ಆ ಥರದ ಸೀನ್ಗಳೆಲ್ಲ? ಕೆಲವುದು ಡಿಫಿಕಲ್ಟ್ ಅನ್ನೋದಕ್ಕಿಂತ ಚಾಲೆಂಜ್, ಅನ್ಕಂಫರ್ಟಬಲ್. ನನಗೊಂದು ಸ್ವಲ್ಪ ಲೈಟ್ ಆಗಲ್ಲ, ಕಂಡುಬಿಡೋಕ್ಕಾಗಲ್ಲ. ಅದಕ್ಕೆ ಸೂರಿ ಸರ್ ಆಮೇಲೆ ಸತ್ಯ ಸರ್ ಐಡಿಯಾ ಮಾಡಿ ಗ್ಲಾಸ್ ಇದ್ರೆ ಅದಕ್ಕೋಸ್ಕರ ಅಲ್ಲ, ಆ ಸ್ಟೈಲ್ಗೋಸ್ಕರ ಇರಲಿಲ್ಲ. ಅದು ನನಗೊಂಥರ ಬೆನಿಫಿಟ್ ಆಯಿತು. ಬಟ್ ಇನ್ನೊಂದು ಏನಂದರೆ ಆ ಬರ್ನಿಂಗ್ ಸೆನ್ಸೇಷನ್ಲಿ ಚೂರು ಅನ್ಕಂಫರ್ಟಬಲ್ ಅನ್ಸುತ್ತೆ. ಬಟ್ ಏನಂದರೆ ಏನೋ ಒಂದು ಚೆನ್ನಾಗಿ ಬರುತ್ತಾ, ಏನೋ ಒಂದು ಚೆನ್ನಾಗಿ ಕಾಣುತ್ತಾ ಅನ್ನೋ ಒಂದು ಏನಂತಾರೆ ಅದಕ್ಕೆ ಒಂದು ಹುಮ್ಮಸ್ಸು, ಚೆನ್ನಾಗಿ ಕಾಣ್ಬೋದು. ಯಾಕಂದರೆ ಡೆಫಿನೆಟ್ಲಿ ಸಂಪೂರ್ಣ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಹೊಸ್ದಾಗಿ ಟ್ರೈ ಮಾಡ್ತಾರೆ ಅಂತ ಒಂದಿದೆ. ನನ್ನ ಜೊತೆ ನಾನು ಆಮೇಲೆ ಆ ಫೈಟಲ್ಲಿ ಮಾಡಿದಂಥ ನಮ್ಮ ವಿಲನ್ ಕ್ಯಾರೆಕ್ಟರ್ ಒಬ್ಬರು ಜಾನ್ ಕೊಕೇನ್. ಸೊ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಅಲ್ಲೂ ಆ ಧೂಳು ಮಕ್ಕದಲ್ಲಿ ಬಿದ್ದು ಅದೆಲ್ಲ ಆಗಿ, ಬಟ್ ಏನಂದ್ರು ಏನೋ ಒಂದು ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಇದು. ಐ ಹೋಪ್ ನಾವೀಗೆಲ್ಲ ಇಷ್ಟು ಮಾತಾಡ್ತಿದ್ದೀವಿ, ಬಟ್ ಅದು ನಾಳೆ ಜನ ನೋಡಿ ಅದನ್ನು ಹೇಗೆ ಅನ್ಕೊತಾರೆ ಅಂತ ಒಂದು ಕುತೂಹಲ ಈಗ ನಮ್ಮಲ್ಲಿ ಕಾಡ್ತೀವಿ. ವೆರಿ ಟ್ರೂ. ಸೊ ನೀವು ಹೇಳಿದಾಗೆ ನನಗೆ ಒಂದು ನನಗೆ ಅನಿಸಿದ್ದು ಸೂರಿ ಜೊತೆ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಒಂದು ಅಂದರೆ ಪ್ರತಿಯೊಂದು ಸಿನಿಮಾ ಕೂಡ ಚಿತ್ರರಂಗಕ್ಕೆ ಒಂದು ಹೊಸ ಹೆಜ್ಜೆ ಆಗಬೇಕು ಅಂದರೆ ಅಲ್ವಾ ಸೂರಿ? ನೀವು ಮಾಡೋದು ಪ್ರಾಮಾಣಿಕವಾಗಿ ಮಾಡಬೇಕು, ಒಂದು ಹೊಸ ಅದು ಮೈಲಿಗಲ್ಲು ಅಥವಾ ಏನಾಗುತ್ತೆ ಅನ್ನೋದು ಯಾರೂ ಹೇಳೋಕ್ಕಾಗಲ್ಲ. ಗೊತ್ತಾಯ್ತು, ಅದು ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಅಲ್ವಾ? ಮಾಡುವ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಎನಿವೆ ಸ್ಕ್ರೀನ್ ಪ್ಲೇನ ದೃಷ್ಟಿಯಿಂದ, ಒಂದು ಮೇಕಿಂಗ್ ದೃಷ್ಟಿಯಿಂದ, ಹಾರ್ಡ್ ವರ್ಕ್ ದೃಷ್ಟಿಯಿಂದ ಒಂದು ಹೊಸ ಮೈಲಿಗಲ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ಬಟ್ ಈಗ ಒಂದು ಸೀನ್ ನೋಡ್ಕೊಂಬರೋಣ ನಾವು. ಚಿಕ್ಕದೊಂದು ಸೀನ್ ಇದೆ ಈ ಚಿತ್ರದ್ದು. ಈ ಸೀನ್ ನೋಡ್ಕೊಂಬಂದು ಈ ಮಾತುಕತೆ ಮುಂದುವರ್ಸೋಣ. ಬುದ್ಧಿ ಬಂದಾಗ್ಲಿಂದನೂ ಎಲ್ಲರೂ ನನ್ನ ಬಾಂಡ್ ರವಿ ಅಂತಾನೆ ಕರೆಯೋದು. ಬುದ್ಧಿ ಬಂದು ಡೇಟ್ ಕೇಳು. ಗ್ಯಾಪಲ್ಲಿ ಟೆಂಟ್ ಹಾಕೊಂಡು 4 ಮಕ್ಕಳು ತಂದಾಗ್ಬಿಡ್ತಿದ್ದಲ್ಲ, ಶುರುನೇ ಆಗಿಲ್ಲ ಅಷ್ಟು ಬೇಗನೆ ಕೊನೆನ. ಚಾರ್ಲಿ ಎಲ್ಲೋ ನನ್ನ ಮಗನೇ, ನಂಗೆ ಗೊತ್ತಿಲ್ಲ. ಮುದ್ದೆ ತಿನ್ನುವಾಗ ಅಮ್ಮ ಮೀರಾ ಯಾರೂ ನೆನಪಾಗ್ಲಿಲ್ಲ. ಏಡ್ಸ್ ನಿರ್ಮೂಲನೆಗಾಗಿ ತಪ್ಪದೆ ನಿರೋಧ ಬಳಸಿ. ಬುದ್ಧಿ ಬಂದಾಗ್ಲಿಂದನೂ ಎಲ್ಲರೂ ನನ್ನ ಬಾಂಡ್ ರವಿ ಅಂತಾನೆ ಕರೆಯೋದು. ಬುದ್ಧಿ ಬಂದು ಡೇಟ್ ಕೇಳು. ಗ್ಯಾಪಲ್ಲಿ ಟೆಂಟ್ ಹಾಕೊಂಡು 4 ಮಕ್ಕಳು ತಂದಾಗ್ಬಿಡ್ತಿದ್ದಲ್ಲ, ಶುರುನೇ ಆಗಿಲ್ಲ ಅಷ್ಟು ಬೇಗನೆ ಕೊನೆನ. ಚಾರ್ಲಿ ಎಲ್ಲೋ ನನ್ನ ಮಗನೇ, ನಂಗೆ ಗೊತ್ತಿಲ್ಲ. ಮುದ್ದೆ ತಿನ್ನುವಾಗ ಅಮ್ಮ ಮೀರಾ ಯಾರೂ ನೆನಪಾಗ್ಲಿಲ್ಲ. ಏಡ್ಸ್ ನಿರ್ಮೂಲನೆಗಾಗಿ ತಪ್ಪದೆ ನಿರೋಧ ಬಳಸಿ. ಬುದ್ಧಿ ಬಂದಾಗ್ಲಿಂದ. ಸೊ ಹೀಗೆ ಡೈಲಾಗ್ಗಳು, ಪುಂಖಾನುಪುಂಖ ಡೈಲಾಗ್ಗಳು. ಸೂರಿ, ನಿಮಗೆ ಇಷ್ಟ ಆಗಿರೋ ಡೈಲಾಗ್ ಹೇಳಿ ಇದರಲ್ಲಿ ಒಂದು. ನನಗೆ ಇಷ್ಟ ಆಯಿತು. ಇಲ್ಲ, ನಾನು ನೋಡ್ತಿದ್ದಾರೆ ಎಲ್ಲ. ನಾನು ಯಾವುದು ಅಂದರೆ ತುಂಬ ಹಂಗೆ ನೆನ್ಪಿಟ್ಕೊಳಲ್ಲ ನಾನು. ಓಕೆ, ಆ ಕ್ಷಣದಲ್ಲಿ ಹಂಗೆ ಡೈಲಾಗ್ ನಿಮ್ಮದೇ ಅಲ್ವಾ? ಹೌದು. ಓಕೆ, ನಿಮಗೆ ಅದು ಇಷ್ಟ ಆಯಿತು? ಕೆರೆದು ಕೆರೆದು ಗಾಯ ಕೆಮ್ಮಿ ಕೆಮ್ಮಿ ರೋಗ. ಸರಿ, ನೆನ್ಪಿಟ್ಕೊಂಡಿದ್ದಾರೆ. ಅಯ್ಯೋ, ಅದು ಭಾರಿ ಇಷ್ಟವಾದಂತ. ಅದಕ್ಕೆ ರಂಗಣ್ಣ ರೋಗ ಆಯ್ತಪ್ಪ, ಇದು ಈ ಸುಖಾನ್ ಬಿಟ್ಬಿಟ್ಟು ಕೆಮ್ಮಿ ಕೆಮ್ಮಿ ರೋಗ, ಕೆರೆದು ಕೆರೆದು ಗಾಯ. ಸೊ ಸೂರಿ, ನಿಮ್ಮ ಹೇಳಿ ನನಗೆ ನಿಮ್ದು ಒಂದು ಡೈಲಾಗ್ ಹೇಳಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು? ಬರಿಬೇಕಾದ್ರೆ ಖುಷಿ ಕೊಟ್ಟದ್ದು ಅಥವಾ ಆ್ಯಕ್ಟ್ ಮಾಡಬೇಕಾದ್ರೆ ಖುಷಿ ಕೊಟ್ಟದ್ದು? ಏನು ಅಲ್ಲ, ಅವ್ರು ನೀವು ಬರಿಬೇಕಾದ್ರೆ ಕೆಲವೊಂದು ಖುಷಿ ಕೊಡ್ತವೆ, ಅವ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಖುಷಿ ಕೊಡ್ತವೆ, ಆ ಥರ. ಅವರು ಬರೆದ ತಕ್ಷಣ ಮರ್ತು ಬಿಡ್ತಾರೆ ಸರ್. ಕೆಲವು ಇದೆ. ಅದು ರಂಗಣ್ಣರು ಅಂದರೆ ಇವ್ರದ್ದು ಸೀರೀಸ್ ಬರೋದು ಅಂದರೆ ಎಷ್ಟು ದಿನ ಬದುಕ್ತೀವಿ ಅದರದ್ದು ಲೆಕ್ಕಗಳೆಲ್ಲ ಬರುತ್ತೆ ಒಂದು ಸೀನಲ್ಲಿ. ಅದರಲ್ಲಿ ತುಂಬ ಒಂದು ಒಳ್ಳೆ ಲೈನ್ ಅಂದರೆ ಕುದುಕೆಗೆ ಹಗ್ಗ ಹಾಕ್ಕೊಂಡು ಸತ್ತಾರೆ, ಇಮಿಡಿಯೇಟ್ ಸಾವು. ಕುದುಕೆಗೆ 3 ಗಂಟೆ ಹಾಕಿದ್ರೆ ಇನ್ಸ್ಟಾಲ್ಮೆಂಟಲ್ಲಿ ಸಾವು. ಸರಿ, ಇದು ನೀವು ಇದಕ್ಕಿಂತ ಮುಂಚೆ ಬರೀತಿರಲಿಲ್ಲ, ಇತ್ತೀಚೆಗೆ ಯಾಕೆ ಬರೀತಾ ಇದ್ರಿ? ಇದಕ್ಕಿಂತ ಮುಂಚೆ ಬರೆದಿ ಮದುವೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಅಲ್ಲ. ಆಮೇಲೆ ಇನ್ನೊಂದು ಮದುವೆ ಬಗ್ಗೆ ಕೆಟ್ಟ ಲೈನ್ ಅಂತಲ್ಲ, ಮದುವೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಎಲ್ಲರೂ ಆಗ್ಬೇಕು ಅದನ್ನ. ಯಾಕಂದ್ರೆ ಅದ್ರ ಜರ್ನಿ ಚೆನ್ನಾಗಿದೆ. ನೀವು ಹೆಂಗೆ ಹೇಳ್ತಾ ಇದ್ರ ಅಂದ್ರೆ ನಾವು ಅನುಭವಿಸಿದೀವಿ, ನೀವು ಅನುಭವಿಸಿ ಅನ್ನೋ ಥರ ಇದೆ. ಹೌದು, ಎಲ್ಲರೂ ಹಂಗೆ ಎಲ್ಲರೂ ಅನುಭವಿಸ್ಬೇಕು. ಇಲ್ಲ, ಮದುವೆ ಅನ್ನೋದು ತುಂಬ ಅದ್ಭುತವಾದ ಒಂದು, ಅದು ಏನಿದೆ ಅದು ತುಂಬ ಅದ್ಭುತವಾಗಿದೆ. ಅದು ಅದನ್ನೆಲ್ಲರೂ ಮಾಡ್ಕೋಬೇಕು, ಮಾಡ್ಕೊಂಡಾಗ ಮಾತ್ರ ಅದರ ಆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಕರೆಕ್ಟ್, ಅದನ್ನು ಹೇಳೋಕ್ಕಾಗಲ್ಲ ಅದನ್ನು, ಅಲ್ವಾ ಸರಿ? ಎಲ್ಲವೂ ಹಾಗೆ, ವಿಶೇಷವಾಗಿ ಮದುವೆ. ಸೊ ಎನಿವೆ ಲೆಟ್ಸ್. ಸೊ ನಾವು ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ನನಗೆ ಇದರಲ್ಲಿ ಒಂದು ಟೀಮ್ ವರ್ಕ್ ಮತ್ತೊಂದು ಸಲ ಅದೇ ಸೇಮ್ ಟೀಮ್ ವರ್ಕ್ ಮಾಡ್ತಾ ಇರೋದ್ರಿಂದ ಒಂದು ಕಂಫರ್ಟಬಿಲಿಟಿ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಸತ್ಯ ಹೆಗಡೆ, ಹರಿಕೃಷ್ಣ, ನೀವು, ಭಟ್ರು, ಜಯಂತ್ ಕಾಕಿಣಿ, ಆಮೇಲೆ ಮತ್ತೊಂದು ಹಾಡು ಬಳಸ್ಕೊಂಡಿದ್ರು ಇದರಲ್ಲಿ, ಕಾಣದಂತೆ ಮಾಯವಾದ. ಇದ್ರ ಬಗ್ಗೆ ನಾವು ಪುನೀತ್ ಜೊತೆ ಈಗಾಗಲೇ ಮಾತಾಡಿದ್ವಿ, ನೆನಪುಗಳನ್ನ ಹಂಚ್ಕೊಂಡಿದ್ದು. ಏನು ನಿಮಗೆ ಅದನ್ನು ಬಳಸ್ಕೋಬೇಕಂತ ಯಾಕೆ ಅನ್ನಿಸ್ತು ನಿಮಗೆ? ಅಂದರೆ ನನಗೆ ಅಲ್ಲಿ ಇಬ್ಬರು ನಾಯಕಿಯರು ಕುಣಿಯುವಂಥದ್ದು ಕಥೆಯಲ್ಲಿ ಆ ಜಾಗ ಹಂಗೆ ಬಂದಾಗ ಸರಿ, ನನಗೆ ಅದನ್ನು ಬರವಣಿಗೆ ರೂಪದಲ್ಲಿ ಅಂದರೆ ಸಾಹಿತ್ಯ ಬರೆಸಿ ಅದಕ್ಕೆ ಸಾಂಗ್ ಮಾಡೋದು ತೊಂದರೆ ಇತ್ತು. ಅದ್ರ ಜೊತೆಗೆ ನನಗೆ ತುಂಬ ಆಸೆ ಇತ್ತು. ಅಂದರೆ ನಾನು ಜಾಕಿಲಿ ಟ್ರೈ ಮಾಡೋಕ್ಕಿದ್ದೆ ಅದನ್ನು. ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಹಾಡು ಇಷ್ಟ.
ಅಂದರೆ ಇವ್ರದ್ದು ಡೇಟ್ ಆಫ್ ಬರ್ತ್ ಎಲ್ಲ ಹತ್ತತ್ರದಲ್ಲೇ ಇದ್ದೀವಿ ನಾವೆಲ್ಲ ಸೇಮ್ ಏಜು. ಅಂದರೆ ಇವರ ಸಿನಿಮಾಗಳು ಬಂದಾಗ ಆ ಕಾಣದಂತೆ ಬಂದಾಗ ನಾವು ಮನೆಯಲ್ಲಿ ಆ ವಯಸ್ಸಲ್ಲಿ ಆಡಿದ್ರೆ ₹1 ಕಾಯಿನ್ ಕೊಡೋರು ಮನೆಯಲ್ಲೆಲ್ಲ. ಸರಿ ನನಗದು ತರಬೇಕು, ಏನಾದರೂ ಮಾಡಿ ತರಬೇಕು ಅದನ್ನ ಅಂತ. ಏನು ನೆನಪಲ್ವಾ ಅದು? ನಿಜವಾಗೂ ಎಲ್ಲ ಯಾವುದೋ ಸಣ್ಣ ಮದುವೆಗೆ ಅಲ್ಲಿ ಕರ್ಕೊಂಡು ಹೋದ್ರೆ ಹಾಡು ಹೇಳು ಅನ್ನೋರು, ಹೇಳಿದ್ರೆ ₹1 ಕೊಡೋರು. ಸರಿ ₹1 ನೀವು ಇವ್ರಿಗೆ ಕೊಡ್ಬೇಕೀಗ. ಹೌದು ಕೊಡಿ ಸರ್. ಹಿಂಗಾಗಿ ಸರಿ ನಾನು ರಾಘಣ್ಣವ್ರ ಹತ್ರ ಕೇಳ್ಕೊಂಡೆ, ಸರ್ ಈ ಸಾಂಗ್ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಸರಿ ಆಮೇಲೆ ಇವ್ರಿಗೂ ಗೊತ್ತಾಯಿತು, ಇವ್ರದ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದು ಸಾಂಗ್ ಆಡಿದ್ರು ಮತ್ತೆ ಅದನ್ನು ಹೇಳಿ. ಚೆನ್ನಾಗಿತ್ತು. ಇಲ್ಲ ಸಾಂಗ್ ಹಾಡ್ಸಿದ್ದು ಬಂದು ಡಬ್ಬಿಂಗ್ ಹೋದಾಗ ಸುಮ್ಮನೆ ಒಂದು ಇಲ್ಲ ತಿರ್ಗಾ ಮಿಕ್ಸ್ ಮಾಡೋಣ ಸರ್, ಈಗ ಒಂದು ಸುಮ್ಮನೆ ಆಡ್ಬಿಡಿ ಹಾಡು, ನಾವು ಶೂಟ್ ಮಾಡಬೇಕಾದ್ರೆ ಒರಿಜಿನಲ್ ವಾಯ್ಸ್ ಇರಲಿ ಅಂತ ಹೇಳಿದ್ರು. ಸರ್ ಓಕೆ ಸರ್ ಅಂತ ಮೇಲೋಗಿ ಹಾಡಿದ್ವಿ. ನಾನು ಸುರಿ ಸರ್, ನಮ್ಮ ಸೌಂಡ್ ಇಂಜಿನಿಯರ್ ಒಬ್ಬರು, ಆಮೇಲೆ ಸಿಂಗರ್ ನಮ್ಮ ಚೇತನ್ ಅವರಿದ್ರು. ಅಫ್ಕೋರ್ಸ್ ಚೇತನ್ ಅವ್ರಿಗೆ ನನಗೆ ಹೆಲ್ಪ್ ಆಯ್ತು. ಇನ್ಫ್ಯಾಕ್ಟ್ ಈಗ ಜನರಲಿ ಹಾಡಾಡ್ಬೇಕಾದ್ರೆ ಹರಿಕೃಷ್ಣ ಸರ್ ಇರೋರು, ಸುರಿ ಸರ್ ಇರೋರು, ರಾಘಣ್ಣವ್ರು ಇರೋರು, ಅವತ್ತು ಯಾರು ಇರಲಿಲ್ಲ ಅಲ್ಲಿ. ಸಡನ್ನಾಗಿ ಅದೇ ಹಾಡ್ಬೇಡ ಅಂದಮೇಲೆ ಹಾಡ್ಬಿಟ್ವಿ ಫಸ್ಟು. ಆಮೇಲೆ ಸರ್ ಅಕಸ್ಮಾತ್ ಸರಿಗೆ ಹಾಡಿಲ್ಲ ಅಂದರೆ ಯಾವಾಗ ಬೇಕಾದ್ರಲ್ಲಿ ಸರ್ ಮತ್ತೆ ಹಾಡ್ಬಿಡೋಣ ಅಂತ. ಬಟ್ ಏನಾಯಿತು, ಎಲ್ಲ ಕೆಲಸಗಳು ಒಟ್ಟಿಗೆ ಬಂದಿದ್ದರಿಂದ ಅಲ್ಲೋಗಿದ್ವಿ ಇಲ್ಲೋಗಿದ್ವಿ, ಶೂಟ್ ಮಾಡ್ಬಿಟ್ವಿ. ಶೂಟ್ ಮಾಡ್ತಾ ಇಲ್ಲ ಸರ್ ಇದೇ ಚೆನ್ನಾಗಿದೆ ಅಂತ. ಅಂದರೆ ಅದು ತುಂಬ ಫ್ರೆಶ್ ಆಗಿತ್ತು. ಇನ್ನು ಅದನ್ನು ರಿಪೇರಿ ಮಾಡಕ್ಕೆ ಹೋದ್ರೆ ಎಲ್ಲವೂ ಯೂಶುವಲಿ ಪ್ರಿಪರೇಷನ್ ಇಲ್ಲದೆ ಮಾಡ್ತೀವಲ್ಲ, ಸ್ಪಾಂಟೇನಿಯಸ್, ಅದು ತುಂಬ ಚೆನ್ನಾಗಿರುತ್ತೆ. ಸರ್ ಓಕೆ ಸರ್ ಬಿಡಿ ಸರ್, ನಿಮ್ಗೆ ಓಕೆ ಅಂದರೆ ಓಕೆ ಅಂತ ಒಂದ್ಸಲ ಹಾಡಿ ನಾವು ಬ್ರೇಕ್ ತೊಗೊಂಡ್ಬಿಡ್ತೀವಿ ಫಸ್ಟಿಂದ. ಆಮೇಲೆ ಜಸ್ಟ್ ಒಂದು ಲೈನ್ ಆಡ್ಬೋದಲ್ಲ? ಇಲ್ಲ ನಿಮಗೆ ಫುಲ್ ಹಾಡಿ, ನಿಮ್ಗೆ ಎಷ್ಟು ನೆನಪಿದೆ ಅಷ್ಟು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಇನ್ನೊಂದು ಸ್ಟಾನ್ಸ ಸೂರ್ಯರು ತುಂಬ ಇಷ್ಟ, ಆ ಸ್ಟಾನ್ಸ ಅದನ್ನು ನೀವು ಹಾಡಿ ದಯವಿಟ್ಟು. ಯಾವ್ದು ಹೇಳಿ? ಹೆಣ್ಣಿಗೊಂದು. ಹೆಂಗೆ ನಿಮ್ಗೆ ಅರ್ಥ ಆಯ್ತು? ಇಲ್ಲ ಅವ್ರಿಗೆ ಸೂರ್ಯ ನೀವು ನಂಗೆ ಹೇಳಿದ್ರೆ ಇದು ನಾನು ನೀವು ಹೇಳಿರಲಿಲ್ಲ, ನಾನು ಹೆಂಗೆ ಕಂಡಿಡ್ದೆ? ಓಕೆ ಹಾಡಿ ಸರ್. ಹೆಣ್ಣಿಗೊಂದು ಒಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ತಮ್ಮ ತಮ್ಮ ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡು ಕಾಣದಂತೆ. ಸರ್ ಹೇಳಿ ಸರ್. ಸರ್ 30 ವರ್ಷ ಆಯ್ತಾ ಸರ್? ಸರ್ ಹ್ಞೂ ಸರ್, ಕರೆಕ್ಟಾಗಿ 30 ವರ್ಷ ಆಯ್ತು. 30 ವರ್ಷ ಆಯ್ತು. 31 ವರ್ಷ. ಬ್ಯೂಟಿಫುಲ್. ಆ ಹಾಡು ಈಗಲೂ ಹಾಗೆ ಇದೆ ನೋಡಿ, ಅದೇ ಫ್ರೆಶ್ನೆಸ್. ನಾನು ಅದೇ ಸೂರಿ ಸರ್ಗೆ ಸರ್ ನೆನಪು ಹೇಳಿದೆ, ನನಗೆ ಚಿಕ್ಕ ವಯಸ್ಸಲ್ಲಿ ಅದನ್ನ ಮ್ಯೂಸಿಕಲ್ ನೈಟ್ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪಾಜಿ ಅವ್ರ ಮ್ಯೂಸಿಕಲ್ ನೈಟ್ ನಡೀತಲ್ಲ ಸರ್, ಸಂಗೀತ ರಸಮಂಜರಿ ಕಾರ್ಯಕ್ರಮ ತಂದೆಯವ್ರು ನಡೆಯೋದು. ಅವಾಗ ನಡಿಬೇಕಾದ್ರೆ ನನ್ನ ಕಳಿಸ್ಬಿಡೋರು ಸ್ಟೇಜಲ್ಲಿ, ಕಾಣದಂತೆ ಮಾಯವಾದನ್ ಲೇ ಕಾಣದಂತೆ. ನನಗೆ ಹಾಡಬೇಕಾ, ನನಗೆ ಇರಿಟೇಷನ್, ನಂತರ ನಾಚಿಕೆ ಪಡುವಂಥ ವಯಸ್ಸು. ಅವಾಗ ಅಲ್ಲಿ ಸ್ಟೇಜಲ್ಲಿ ನಿಲ್ಲಿಸಿ ಹಾಡಿಸ್ಬಿಡೋರು ಸರ್. ಆ ಹಾಡಬೇಕು, ಹಾಡ್ಬಿಟ್ಟು ಬರೋ ಲಾಸ್ಟ್ ನನಗೆ ಆಡೋದೇ ಒಂದು ಕಷ್ಟ, ಅದ್ರಲ್ಲಿ ಡ್ಯಾನ್ಸ್ ಮಾಡೋಂಥ ನನಗೆ ಸಖತ್ ನಾಚಿಕೆ. ನಮ್ಮ ತಂದೆಯೊಳ ಅಯ್ಯೋ ಆಡೋ ಬಡ್ಡಿ ಮಗನೇ ಡ್ಯಾನ್ಸ್ ಮಾಡ್ಬಿಡಪ್ಪ, ಡ್ಯಾನ್ಸ್ ಮಾಡೋಕ್ಕಂತ ನನಗೆ ಆಗಲ್ಲ, ಯಾಕೆ ಇಷ್ಟು ನಾಚಿಕೆ, ನನಗೊಂಥರ ಬೇಜಾರು. ಬಟ್ ಆ ಸುಮಾರು ಕಡೆ ಹೋದಾಗೆಲ್ಲ ತುಂಬ ಇಷ್ಟಪಡೋರು ಆ ಹಾಡನ್ನ, ಖುಷಿಯಾಗಿತ್ತು ಈಗ. ಎಸ್. ಸೊ ಹೀಗಾಗಿ ಮತ್ತೊಂದು ಸಲ ಅದು ಬಂದಿದೆ ಮತ್ತೆ ಪುನರ್ಜನ್ಮ ತಾಳಿ. ಸೊ ಈಗ ಚಿಕ್ಕದೊಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ನಂತರ ಈ ಸಂವಾದ ಮುಂದುವರ್ಸೋಣ. ಬ್ರೇಕಿನ ನಂತರ ಒಂದು ನಂಬರ್ ಬರ್ತದೆ ಸ್ಕ್ರೀನ್ ಮೇಲೆ, ನೀವು ಕೂಡ ಕಾಲ್ ಮಾಡ್ಬೋದು. ಸೂರಿ ಮತ್ತು ಪುನೀತ್ ಅವ್ರ ಜೊತೆಗೆ ಮಾತಾಡ್ಬೋದು. ಏನಾದರೂ ವಿಚಾರ ಮಾಡಿ ಏನಾದರೂ ಕೇಳಬೇಕು ಹೇಳಬೇಕು ಅಂತಂದರೆ ಫೋನ್ ಮಾಡಿ. ಚಿಕ್ಕದೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. He's on the board.